ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟೈಪ್ಸ್ ಆಫ್ ಪ್ಲಾನಿಂಗಿನ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ನಾವು ರೋಲಿಂಗ್ ಆ್ಯಂಡ್ ಫಿಕ್ಸ್ಡ್ ಪ್ಲಾನಿಂಗ್, ಇಂಡಿಕೇಟಿವ್ ಆ್ಯಂಡ್ ಇಂಪರೇಟಿವ್ ಪ್ಲಾನಿಂಗ್, ಫೈನಾನ್ಷಿಯಲ್ ಆ್ಯಂಡ್ ಫಿಸಿಕಲ್ ಪ್ಲಾನಿಂಗ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ಸೆಂಟ್ರಲೈಸ್ಡ್ ಆ್ಯಂಡ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಪ್ಲಾನಿಂಗ್ ಮೇ ಬಿ ಸೆಂಟ್ರಲೈಸ್ಡ್ ಆರ್ ಡಿಸೆಂಟ್ರಲೈಸ್ಡ್. ದಿಸ್ ಡಿವಿಷನ್ ಇಸ್ ಮೇಡ್ ಫ್ರಮ್ ದಿ ವ್ಯೂ ಪಾಯಿಂಟ್ ಆಫ್ ದ ಎಕ್ಸಿಕ್ಯೂಷನ್ ಆಫ್ ಪ್ಲ್ಯಾನ್ಸ್. ಯೋಜನೆಗಳನ್ನು ಜಾರಿಗೆ ತರುವಂತಹ ಒಂದು ದೃಷ್ಟಿಕೋನವನ್ನು ಅಥವಾ ಜಾರಿಗೆ ತರುವಂತಹ ಕ್ರಮವನ್ನು ಆಧರಿಸಿ ಯೋಜನೆಯನ್ನು ಸೆಂಟ್ರಲೈಸ್ಡ್ ಮತ್ತು ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂತೇಳಿ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಯೋಜನೆಗಳ ಗುರಿ ಉದ್ದೇಶಗಳು ಒಂದೇ ಇದ್ದರೂ ಸಹ ಅವುಗಳನ್ನು ಜಾರಿಗೆ ತರುವಂತಹ ಒಂದು ವಿಧಾನ, ಜಾರಿಗೆ ತರುವಂತಹ ಒಂದು ಕ್ರಮವನ್ನು ಆಧರಿಸಿ ಸೆಂಟ್ರಲೈಸ್ಡ್ ಮತ್ತು ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂಥೇಳಿ ಗುರುತಿಸಲಾಗುತ್ತೆ. ಸೆಂಟ್ರಲೈಸ್ಡ್ ಪ್ಲಾನಿಂಗನ್ನು ನಾವು ನೋಡೋದಿದ್ರೆ, ಅಂಡರ್ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ದ ಎಂಟೈರ್ ಪ್ಲಾನಿಂಗ್ ಪ್ರಾಸೆಸ್ ಇನ್ ಎ ಕಂಟ್ರಿ ಇಸ್ ಅಂಡರ್ ಎ ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ. ಆ ದೇಶದ ಒಂದು ಕೇಂದ್ರೀಯ ಯೋಜನಾ ವ್ಯವಸ್ಥೆಯ ಅಡಿನಲ್ಲಿ ಇಡೀ ಯೋಜನೆಯ ಪ್ರಕ್ರಿಯೆಯು ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಕೇಂದ್ರೀಯ ಯೋಜನಾ ವಿಧಾನದಲ್ಲಿ ನೋಡ್ತೇವೆ. ಸಾಮಾನ್ಯವಾಗಿ ಇಂಥ ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಗೌರ್ನಮೆಂಟೇ ಆಗಿರುತ್ತೆ. ಆ ದೇಶದ ಗೌರ್ನಮೆಂಟ್ ಅಥವಾ ಸರ್ಕಾರ, ಸ್ಟೇಟ್ ಈ ಸೆಂಟ್ರಲ್ ಪ್ಲಾನಿಂಗಿನ ಅಥಾರಿಟಿಯನ್ನು ನಿರ್ವಹಿಸುತ್ತೆ. ಹಾಗಾಗಿ ಇದನ್ನು ಕೇಂದ್ರೀಯ ಯೋಜನೆಗಳು ಅಂಥೇಳಿ ಕರೆಯಲಾಗುತ್ತೆ. ಈ ಕೇಂದ್ರೀಯ ಯೋಜನೆಗಳ ಒಂದು ಅಂದರೆ ಪ್ರಮುಖವಾಗಿ ಇಲ್ಲಿ ಒಂದು ಪ್ಲಾನಿಂಗಿನ ಒಂದು ಫೀಚರ್ಸ್ ಅಂತ ಹೇಳಿದರೆ, ಈ ಒಂದು ಅಥಾರಿಟಿ ಇಟ್ಸ್ ಫಾರ್ಮುಲೇಟ್ ಎ ಸೆಂಟ್ರಲ್ ಪ್ಲ್ಯಾನ್, ಒಂದು ಕೇಂದ್ರೀಯ ಯೋಜನೆಯನ್ನು ಸಿದ್ಧಪಡಿಸುತ್ತೆ. ಅದರ ನೀಲನಕ್ಷೆಯನ್ನು ಅಥವಾ ಯೋಜನೆ ಹೇಗಿರಬೇಕು ಅನ್ನುವಂತಹ ಉದ್ದೇಶಗಳನ್ನು, ಗುರಿಗಳನ್ನು ಅದೇ ನಿಗದಿಪಡಿಸುತ್ತೆ. ಸೊ ಹಾಗೆಯೇ ಆದ್ಯತಾ ವಲಯಗಳನ್ನು, ಆದ್ಯತಾ ಕ್ಷೇತ್ರಗಳನ್ನು ನಿರ್ಧರಿಸುವಂತಹ ಒಂದು ಸಂಪೂರ್ಣ ಅಧಿಕಾರವನ್ನು ಸೆಂಟ್ರಲ್ ಅಥಾರಿಟಿಯೇ ಹೊಂದಿರುತ್ತೆ. ಆರ್ಥಿಕತೆಯ ಪ್ರತಿಯೊಂದು ವಲಯದ ಆದ್ಯತೆಗಳು, ಗುರಿಗಳು, ಉದ್ದೇಶಗಳಿಗೆ ಅನುಗುಣವಾಗಿ ಸಂಪನ್ಮೂಲಗಳ ಹಂಚಿಕೆಯನ್ನು ಸಹ ಸೆಂಟ್ರಲ್ ಅಥಾರಿಟಿಯೇ ಮಾಡುತ್ತೆ. ಯೂಶುವಲಿ ಸೆಂಟ್ರಲ್ ಅಥಾರಿಟಿ ಅಂದರೆ ಆ ದೇಶದ ಗೌರ್ನಮೆಂಟ್ ಅಥವಾ ಆ ರಾಜ್ಯವೇ ಆಗಿರುತ್ತೆ. ದ ಪ್ರಿನ್ಸಿಪಲ್ ಪ್ರಾಬ್ಲಮ್ ಆಫ್ ದ ಎಕಾನಮಿ, ವಾಟ್ ಆ್ಯಂಡ್ ಹೌ ಮಚ್ ಈಸ್ ಟು ಬಿ ಪ್ರೊಡ್ಯೂಸ್ಡ್, ಹೌ, ವೆನ್ ಆ್ಯಂಡ್ ವೇರ್ ಇಸ್ ಟು ಬಿ ಪ್ರೊಡ್ಯೂಸ್ಡ್ ಆ್ಯಂಡ್ ಟು ಹೂಮ್ ಇಟ್ ಈಸ್ ಟು ಬಿ ಅಲೋಕೇಟೆಡ್ ಆರ್ ಎಕ್ಸ್ಕ್ಲೂಸಿವ್ಲಿ ಡಿಸೈಡೆಡ್ ಬೈ ದಿಸ್ ಅಥಾರಿಟಿ. ನೀವೆಲ್ಲರೂ ಅರ್ಥಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕಿದ್ರೆ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರಾ. ಏನನ್ನು, ಹೇಗೆ, ಯಾರಿಗಾಗಿ, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಆ್ಯಂಡ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋ ಸಮಸ್ಯೆಗಳು ನಿಮಗೆ ಗೊತ್ತಿದೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಈ ಒಂದು ಸಮಸ್ಯೆ ಪ್ರತಿಯೊಂದು ಆರ್ಥಿಕತೆಗಳು ಎದುರಿಸುವಂಥ ಸಮಸ್ಯೆಗಳು ಅಂತೇಳಿ ನೋಡ್ತೀವಿ. ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು, ಏನನ್ನು ಉತ್ಪಾದಿಸಬೇಕು ಅನ್ನುವುದಕ್ಕೆ ಡಿಸಿಷನನ್ನು ಕೊಡುವಂತಹ ಅಧಿಕಾರ ಈ ಒಂದು ಸೆಂಟ್ರಲೈಸ್ಡ್ ಪ್ಲಾನಿಂಗ್ನಲ್ಲಿ ಸೆಂಟ್ರಲ್ ಅಥಾರಿಟಿಗೆ ಇರುತ್ತೆ. ಹಾಗೆಯೇ ಹೇಗೆ ಉತ್ಪಾದಿಸಬೇಕು ಇರುವಂಥ ತಂತ್ರಜ್ಞಾನದ ಪ್ರಕಾರಗಳು ಲೇಬರ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾಪಿಟಲ್ ಓರಿಯೆಂಟೆಡ್, ಬಂಡವಾಳ ಸಾಂದ್ರ ಮತ್ತು ಶ್ರಮ ಸಾಂದ್ರ ತಂತ್ರಜ್ಞಾನದಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಿ ಉತ್ಪಾದನೆಯನ್ನು ಕೈಗೊಳ್ಳಬೇಕು, ಹೇಗೆ ಉತ್ಪಾದಿಸಬೇಕು ಅನ್ನುವ ತೀರ್ಮಾನವನ್ನು ಸಹ ಈ ಒಂದು ಸೆಂಟ್ರಲ್ ಅಥಾರಿಟಿಯೇ ನೀಡುತ್ತೆ. ಆ್ಯಂಡ್ ವೆನ್ ಆ್ಯಂಡ್ ಹೂಮ್ ಇಟ್ ಈಸ್ ಟು ಬಿ ಅಲೋಕೇಟೆಡ್, ಯಾರಿಗೆ ಹಂಚಬೇಕು ಅನ್ನುವಂಥ ವಿಚಾರದಲ್ಲಿಯೂ ಮಾರುಕಟ್ಟೆಯ ಬೇಡಿಕೆ ಪೂರೈಕೆ ಶಕ್ತಿಗಳಿಗೆ ಈ ಒಂದು ಹಂಚಿಕೆಯ ಕ್ರಮವನ್ನು ವಹಿಸದೆ, ಬೆಲೆಯ ತಂತ್ರವನ್ನು ಆಧರಿಸದೆ, ರಾಷ್ಟ್ರೀಯ ಆದಾಯವನ್ನು ವಿವಿಧ ಉತ್ಪಾದನಾಂಗಗಳ ನಡುವೆ ಹಂಚಿಕೆ ಮಾಡುವಂತಹ ಕಾರ್ಯವನ್ನು ಸಹ ಈ ಒಂದು ಮೇನ್ ಸೆಂಟ್ರಲ್ ಅಥಾರಿಟಿಯೇ ನಿರ್ವಹಿಸುತ್ತೆ ಸೆಂಟ್ರಲೈಸ್ಡ್ ಪ್ಲಾನಿಂಗ್ನಲ್ಲಿ. ಇಟ್ ಫಿಕ್ಸಸ್ ಪ್ರೈಸಸ್ ಆಫ್ ಆಲ್ ಪ್ರಾಡಕ್ಟ್ಸ್ ಆ್ಯಂಡ್ ವೇಜಸ್ ಆಫ್ ಆಲ್ ಟೈಪ್ಸ್ ಆಫ್ ವರ್ಕರ್ಸ್. ಇದು ಎಲ್ಲ
ಸರಕಿನ ಮಾರುಕಟ್ಟೆಗಳಲ್ಲಿ ಆ ಸರಕುಗಳ ಬೆಲೆಯನ್ನು ನಿರ್ಧರಿಸುವಂತಹ ಒಂದು ಅಧಿಕಾರವನ್ನು ಹೊಂದಿರುತ್ತೆ. ಹಾಗೆಯೇ ಉತ್ಪಾದನಾಂಗ ಮಾರುಕಟ್ಟೆಗಳಲ್ಲಿಯೂ ಸಹ ಉತ್ಪಾದನಾಂಗಗಳ ಬೆಲೆಯೂ ಸಹ ಸೆಂಟ್ರಲ್ ಅಥಾರಿಟಿಯಿಂದಲೇ ನಿರ್ಧರಿಸಲ್ಪಡುತ್ತೆ. ಇದು ಸೆಂಟ್ರಲ್ ಪ್ಲಾನಿಂಗಿನ ಒಂದು ಪ್ರಮುಖ ಅಂಶ ಅಂಥೇಳಿ ನಾವು ಗುರುತಿಸ್ಬೋದು. ಹಾಗಿದ್ರೆ ಈ ಕೇಂದ್ರೀಯ ಯೋಜನೆಯನ್ನು ಹಲವರು ಟೀಕೆಗೆ ಒಳಪಡಿಸಿದ್ದಾರೆ. ಅದರಲ್ಲಿ ಆಸ್ಕರ್ ಲಾಂಚೆಯವರು ಸೆಂಟ್ರಲೈಸ್ಡ್ ಪ್ಲಾನಿಂಗನ್ನು ರಿಜೆಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಇಟ್ಸ್ ಅನ್ಡೆಮೊಕ್ರೆಟಿಕ್ ಕ್ಯಾರೆಕ್ಟರ್. ಇದೊಂದು ಪ್ರಜಾಸತ್ತಾತ್ಮಕ ವಿರುದ್ಧವಾದಂತಹ ಲಕ್ಷಣಗಳನ್ನು ಹೊಂದಿದೆ. ಹಾಗಾಗಿ ಈ ಒಂದು ಯೋಜನೆ ಅಷ್ಟು ಜನಪ್ರಿಯವಾದದ್ದಲ್ಲ ಮತ್ತು ಅನುಕೂಲವಾದದ್ದಲ್ಲ ಅನ್ನುವಂಥ ಟೀಕೆಯನ್ನು ಒಳಪಡಿಸಿದ್ದಾರೆ. ದ ಎಂಟೈರ್ ಪ್ಲಾನಿಂಗ್ ಪ್ರೊಸೆಸ್ ಇಸ್ ಬೇಸ್ಡ್ ಆನ್ ಬ್ಯೂರೋಕ್ರಟಿಕ್ ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಷನ್. ಸಂಪೂರ್ಣ ಪ್ರಕ್ರಿಯೆಯು ಮೇಲಿನ ಒಂದು ನಿಯಂತ್ರಣವನ್ನು ಒಳಗೊಂಡಿದೆ. ಆದ್ದರಿಂದ ಒಂದು ಕೇಂದ್ರೀಯ ನಿಯಂತ್ರಣ ಮತ್ತು ಆ ರೆಗ್ಯುಲೇಷನ್ಸ್ಗಳಿಂದ ಕೂಡಿದೆ. ಆದ್ದರಿಂದ ಇದು ಅಷ್ಟು ಪ್ರಜಾಸತ್ತಾತ್ಮಕ ಲಕ್ಷಣಗಳನ್ನು ಕೂಡಿಲ್ಲ ಅಂಥೇಳಿ ಆಸ್ಕರ್ ಲಾಂಚೆಯವರು ಈ ಒಂದು ಪದ್ಧತಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಗೆಯೇ ನ್ಯಾಚುರಲಿ ಸಚ್ ಪ್ಲಾನಿಂಗ್ ಇಸ್ ರಿಜಿಡ್. ಇದೊಂದು ತೀರ ಕಾಠಿಣ್ಯವಾದಂತಹ ಒಂದು ಯೋಜನೆ. ನಮಗೆ ನೋಡ್ತಿದ್ರೆ ಗೊತ್ತಾಗುತ್ತೆ ಸ್ವಾಭಾವಿಕವಾಗಿ. ದೇರ್ ಇಸ್ ನೋ ಎಕನಾಮಿಕ್ ಫ್ರೀಡಮ್ ಆ್ಯಂಡ್ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಡೈರೆಕ್ಟೆಡ್ ಫ್ರಮ್ ಎಬೋ. ಸೊ ಇದರಲ್ಲಿ ಯಾವುದೇ ಆರ್ಥಿಕ ಸ್ವಾತಂತ್ರ್ಯ ಇರೋದಿಲ್ಲ. ಎಲ್ಲ ಆರ್ಥಿಕ ಚಟುವಟಿಕೆಗಳು ಸಹ ಕೇಂದ್ರೀಯ ಅಥಾರಿಟಿಯ ಮೂಲಕವೇ ನಿರ್ದೇಶಿತವಾಗಿರುತ್ತವೆ. ಹಾಗಾಗಿ ಇದು ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಿಲ್ಲದೇ ಇರುವಂತಹ ಒಂದು ಆರ್ಥಿಕ ಯೋಜನೆ ಆಗಿದೆ. ಹಾಗೆ ಶಾರ್ಟೇಜಸ್ ಆ್ಯಂಡ್ ಮಿಸ್ಟೇಕ್ಸ್ ಅರೈಸಿಂಗ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪ್ಲಾನಿಂಗ್ ನಾಟ್ ಲೈಕ್ಲಿ ಟು ಬಿ ರೆಕ್ಟಿಫೈಡ್ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಡಿಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್. ಈ ಯೋಜನೆಯನ್ನು ಜಾರಿಗೆ ತರುವಂತಹ ಪ್ರಕ್ರಿಯೆಯಲ್ಲಿ ಇನ್ ಬಿಟ್ವೀನ್ ಸಂಭವಿಸುವಂಥ ಯಾವುದೇ ಮಿಸ್ಟೇಕ್ಸ್ ಅಥವಾ ಯಾವುದೇ ಒಂದು ಶಾರ್ಟೇಜಸ್ಗಳನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ, ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇಲ್ಲಿ ಯಾವುದೇ ವಿಕೇಂದ್ರೀಕರಣ ನಿರ್ಧಾರದ ಅವಕಾಶಗಳಿಗೆ ಆದ್ಯತೆ ಇರೋದಿಲ್ಲ, ಅವಕಾಶ ಇರೋದಿಲ್ಲ. ಆದ್ದರಿಂದ ಇಂತಹ ಮಿಸ್ಟೇಕ್ಸ್ಗಳನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಟೀಕೆಯನ್ನು ಮಾಡಲಾಗಿದೆ. ಇದೇ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗನ್ನು ನೋಡೋದಿದ್ರೆ ವಿಕೇಂದ್ರೀಕೃತ ಯೋಜನೆಯಲ್ಲಿ ಎಕ್ಸಿಕ್ಯೂಷನ್ ಆಫ್ ದ ಪ್ಲ್ಯಾನ್ ಫ್ರಮ್ ದ ಗ್ರಾಸ್ ರೂಟ್ಸ್ ಮೀನ್ಸ್ ಆ ಬೇಸಿಂದಲೇ, ಅಂದರೆ ತಳಮಟ್ಟದಿಂದಲೇ ಯೋಜನೆಯ ಒಂದು ಜಾರಿ ಅಥವಾ ಯೋಜನೆಯ ಅನುಷ್ಠಾನದ ಪ್ರಕ್ರಿಯೆಗಳು ಶುರುವಾಗುತ್ತೆ. ಅಂದರೆ ಸ್ಥಳೀಯ ಮಟ್ಟದಿಂದಲೇ ಆರಂಭವಾಗುವಂತಹ ಒಂದು ಪ್ರಕ್ರಿಯೆ. ಕೆಳಮಟ್ಟದಿಂದಲೇ ಈ ಒಂದು ಯೋಜನೆಯ ಆರಂಭ ಅಥವಾ ಅನುಷ್ಠಾನವನ್ನು ನಾವು ವಿಕೇಂದ್ರೀಕರಣ ಯೋಜನಾ ವ್ಯವಸ್ಥೆಯಲ್ಲಿ ಕಾಣೋದಕ್ಕೆ ಸಾಧ್ಯ. ಆಲ್ರೆಡಿ a plan is formulated by the central planning authority in consultation with the different administrative units of the country. ಸೊ ಇದನ್ನು ಒಂದು ಕೇಂದ್ರೀಯ ಯೋಜನಾ ಆಯೋಗ ರಚಿಸಿದರೂ ಸಹ ಹಲವು ವಲಯಗಳ ಅಥವಾ ಹಲವು ಸೆಕ್ಷನ್ಸ್ಗಳ ವಿಭಾಗಗಳ ಆಡಳಿತ ವಿಭಾಗಗಳ ಮುಖ್ಯಸ್ಥರಿಂದ ಅಥವಾ ಆಡಳಿತ ವಿಭಾಗಗಳ ಯೂನಿಟ್ಸ್ಗಳಿಂದ, ಘಟಕಗಳಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡೆಯುವ ಮೂಲಕ ಈ ಒಂದು ಯೋಜನೆಗಳನ್ನು ಜಾರಿಗೆ ತರುವಂತಹ ಪ್ರಕ್ರಿಯೆಯನ್ನು ವಿಕೇಂದ್ರೀಕರಣ ಯೋಜನೆಯಲ್ಲಿ ನಾವು ನೋಡ್ತೇವೆ. ದ ಸ್ಟೇಟ್ ಪ್ಲ್ಯಾನ್ಸ್ ಇನ್ಕಾರ್ಪೊರೇಟ್ ಡಿಸ್ಟ್ರಿಕ್ಟ್ ಆ್ಯಂಡ್ ವಿಲೇಜ್ ಲೆವೆಲ್ ಪ್ಲ್ಯಾನ್ಸ್. ಸಿಮಿಲರ್ಲಿ ಪ್ಲ್ಯಾನ್ಸ್ ಫಾರ್ ಡಿಫರೆಂಟ್ ಇಂಡಸ್ಟ್ರೀಸ್ ಆರ್ ಫಾರ್ಮುಲೇಟೆಡ್ ಇನ್ ಕನ್ಸಲ್ಟೇಷನ್ ವಿತ್ ರೆಪ್ರೆಸೆಂಟೇಟಿವ್ಸ್ ಆಫ್ ಇಂಡಸ್ಟ್ರೀಸ್. ಸೊ ಇಲ್ಲಿ ರಾಜ್ಯ ಮಟ್ಟದ ಯೋಜನೆಗಳು ಜಿಲ್ಲೆ, ತಾಲೂಕು, ಗ್ರಾಮ ಮಟ್ಟದ ಒಂದು ಯೋಜನೆಗಳ ಮೂಲಕ ಅನುಷ್ಠಾನ ಆಗೋದನ್ನು ನೋಡ್ತೇವೆ. ಹೇಗೆ ಒಂದು ಕೈಗಾರಿಕೆಯ ಯೋಜನೆ ವಿವಿಧ ಕೈಗಾರಿಕೆಗಳು, ವಿವಿಧ ಉದ್ಯಮ ಸಂಸ್ಥೆಗಳನ್ನು ಸಂಪರ್ಕಿಸಿ ಅವರ ಸಲಹೆ ಸೂಚನೆಗಳ ಮೂಲಕ ಅನುಷ್ಠಾನಕ್ಕೆ ಬರುತ್ತೋ, ಹಾಗೆ ಈ ಒಂದು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಯೋಜನೆಗಳನ್ನು ಜಾರಿಗೆ ತರೋದನ್ನು ನಾವು ನೋಡ್ಬೋದು. ಸಣ್ಣ ಮಟ್ಟದ ಕೈಗಾರಿಕಾ ಸಂಸ್ಥೆಗಳಿರ್ಬೋದು, ಹಾಗೆಯೇ ರೈತರಿರ್ಬೋದು, ಗ್ರಾಹಕರಿರ್ಬೋದು. ಸೊ ಅವರೇ ಇಂಡಿವಿಜುವಲ್ ಸ್ವತಃ ತಮ್ಮ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಈ ಒಂದು ವಿಧಾನದಲ್ಲಿ ಅವಕಾಶಗಳು ಲಭ್ಯ ಇರುತ್ತೆ. ಹಾಗಾಗಿ ಕೇಂದ್ರ ಮಟ್ಟದಿಂದ ಗ್ರಾಮ ಮಟ್ಟಕ್ಕೆ ಅಥವಾ ಗ್ರಾಮ ಮಟ್ಟದಿಂದ ಕೇಂದ್ರ ಮಟ್ಟದವರೆಗೆ ಇಲ್ಲಿ ಯೋಜನೆಗಳು ವಿಕೇಂದ್ರೀಕರಣಗೊಂಡಿರೋದನ್ನು ನಾವು ಕಾಣ್ಬೋದು. ಹಾಗಾಗಿ ನಾವು ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗಿನ ಮೆರಿಟ್ಸ್ಗಳನ್ನು ನೋಡೋದಿದ್ರೆ ದೇರ್ ಈಸ್ ಫ್ರೀಡಮ್ ಆಫ್ ಕನ್ಸಂಪ್ಷನ್, ಪ್ರೊಡಕ್ಷನ್
ಆ್ಯಂಡ್ ಎಂಟರ್ಪ್ರೈಸ್ ಅಂಡರ್ ಇಟ್. ಇಲ್ಲಿ ಅನುಭೋಗ, ಉತ್ಪಾದನೆ ಮತ್ತು ಉದ್ಯಮ ಸಂಸ್ಥೆಗಳಿಗೆ ಅವುಗಳದೇ ಆದಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿರುತ್ತೆ. ಇಲ್ಲಿ ಪ್ಲ್ಯಾನಿಂಗ್ ಅಥಾರಿಟಿ ಸ್ಟೇಟ್ ಗೌರ್ನಮೆಂಟ್ಸ್ಗೆ ಕೆಲವೊಂದು ರೆಕಮೆಂಡೇಶನ್, ಶಿಫಾರಸುಗಳನ್ನು ಕೊಡುವ ಮೂಲಕ ಯೋಜನೆಗಳಿಗೆ ಜಾರಿಗೆ ತರುವಂತಹ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆಯೇ ಖಾಸಗಿ ವಲಯಕ್ಕೂ ಸಹ ಕೆಲವೊಂದು ಪ್ರೋತ್ಸಾಹಕಗಳನ್ನು ಕೊಡುವುದರ ಮೂಲಕ, ಪ್ರೇರಕಗಳನ್ನು ಒದಗಿಸುವ ಮೂಲಕ ಯೋಜನೆಯ ಅನುಷ್ಠಾನಕ್ಕೆ ಬರುವಂತೆ ಕೇಂದ್ರ ಯೋಜನೆಯ ಆಯೋಗ ನೋಡಿಕೊಳ್ಳೋದನ್ನು ನಾವು ನೋಡ್ತೇವೆ. ಹಾಗೆ ಇಟ್ ಆಲ್ಸೋ ಲೇ ಡೌನ್ ಏರಿಯಾಸ್ ಆಫ್ ಪಬ್ಲಿಕ್ ಸೆಕ್ಟರ್ ಆ್ಯಕ್ಟಿವಿಟೀಸ್. ಸಾರ್ವಜನಿಕ ವಲಯದ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಇಸ್ ಸುಪೀರಿಯರ್ ಟು ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಇನ್ ದಟ್ ಇಟ್ ಪ್ರೊವೈಡ್ ಎಕನಾಮಿಕ್ ಫ್ರೀಡಮ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಟು ದ ಎಕಾನಮಿ. ಕೇಂದ್ರೀಯ ಯೋಜನೆಗೆ ಹೋಲಿಸ್ಕೊಂಡ್ರೆ ವಿಕೇಂದ್ರೀಯ ಯೋಜನೆ ತುಂಬ ಉನ್ನತ ಸ್ಥಾನದಲ್ಲಿ ನಿಲ್ಲುತ್ತೆ. ಏಕೆಂದರೆ ಕೇಂದ್ರೀಯ ಯೋಜನೆ ನೀಡದೇ ಇರುವಂತಹ ಆರ್ಥಿಕ ಸ್ವಾತಂತ್ರ್ಯವನ್ನು ನಾವು ವಿಕೇಂದ್ರೀಕರಣ ಯೋಜನೆಯಡಿ ಕಾಣೋದಕ್ಕೆ ಸಾಧ್ಯ. ಹಾಗೆಯೇ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಮುಂದುವರ್ಕೊಂಡು ಹೋಗೋದಕ್ಕೆ ಇದು ನೆರವನ್ನು ನೀಡುತ್ತೆ. ಹಾಗೆ ಇದು ಕೆಲವೊಂದು ಕ್ರಿಟಿಕ್ಸ್ಗೂ ಒಳಗಾಗಿದೆ. ಇಟ್ ಲೀಡ್ಸ್ ಟು ಶಾರ್ಟೇಜ್ ಆರ್ ಸರ್ಪ್ಲಸಸ್ ಇನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈ ವಿಕೇಂದ್ರೀಕರಣ ವ್ಯವಸ್ಥೆಯಿಂದ ಪೂರೈಕೆಯ ಅಭಾವ ಅಥವಾ ಪೂರೈಕೆಯ ಹೆಚ್ಚಳ ಸಂಭವಿಸುವಂಥ ಸನ್ನಿವೇಶಗಳು ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ದೇ ಆರ್ ಲೈಕ್ಲಿ ಟು ಕ್ರಿಯೇಟ್ ಪ್ರಾಬ್ಲಮ್ಸ್ ಫಾರ್ ದ ಗವರ್ನಮೆಂಟ್ ಬಿಕಾಸ್ ಅಡ್ಜಸ್ಟ್ಮೆಂಟ್ಸ್ ಆರ್ ಡಿಫಿಕಲ್ಟ್ ಟು ಮೇಕ್. ಈ ಒಂದು ವಿಧಾನದಲ್ಲಿ ಸರ್ಕಾರಕ್ಕೆ ಕೆಲವೊಂದು ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವಂಥ ಸಮಸ್ಯೆಗಳು ತಲೆದೋರ್ಬೋದು. ಇಂತಹ ಸಮಸ್ಯೆಗಳು ಸೃಷ್ಟಿಯಾಗೋದಕ್ಕೆ ವಿಕೇಂದ್ರೀಕರಣ ಯೋಜನೆಯಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥ ಟೀಕೆಯನ್ನು ಮಾಡಲಾಗಿದೆ. ಫರ್ದರ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಕೋಆರ್ಡಿನೇಟ್ ದ ಡಿಸಿಷನ್ಸ್ ಆಫ್ ದ ಪ್ಲಾನೆಡ್ ಅಂಡ್ ಅನ್ಪ್ಲಾನೆಡ್ ಸೆಕ್ಟರ್ಸ್. ಯೋಜನೆ ಮತ್ತು ಯೋಜನಾ ರಹಿತ ವಲಯಗಳ ನಡುವೆ ಒಂದು ಕೋಆರ್ಡಿನೇಟನ್ನು, ಅಂದರೆ ಆ ಸಹಕಾರವನ್ನು, ಕೋಆಪರೇಷನನ್ನು ತರೋದಕ್ಕೆ ಅಸಾಧ್ಯವಾಗಿರುತ್ತೆ. ಒಂದು ಸಮತೋಲನ ಏರ್ಪಡೋದಿಲ್ಲ ಅನ್ನುವಂಥ ಟೀಕೆಯನ್ನು ಮಾಡಲಾಗಿದೆ. ಏನೇ ಇದ್ದರೂ ಸಹ ಸೆಂಟ್ರಲೈಸ್ಡ್ ಯೋಜನೆಯನ್ನು ನಾವು ಪ್ರಮುಖವಾಗಿ ರಷ್ಯಾ ಮತ್ತು ಚೀನಾದಂತಹ ದೇಶಗಳಲ್ಲಿ ನೋಡ್ತೇವೆ. ಡಿಸೆಂಟ್ರಲೈಸ್ಡನ್ನು ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಆ ಯೋಜನೆಗಳು ಅವುದರ ಒಂದು ಆಂತರಿಕವಾಗಿ ಅವುಗಳ ಮಟ್ಟದಲ್ಲಿ ಒಂದಷ್ಟು ಗುಣಗಳನ್ನು, ಅವಗುಣಗಳನ್ನು ಒಂದೇ ಇದೆ. ಯಾವ ದೇಶಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಯೋಜನೆ ಸೂಕ್ತ, ಯೋಜನೆಯನ್ನು ಅಳವಡಿಸಿಕೊಂಡು ಹೋಗೋದು ಒಳ್ಳೆಯದು ಅಂಥೇಳಿ ನೋಡ್ಬೋದು. ಹೆಚ್ಚಿನ ಅಭ್ಯಾಸಕ್ಕೆ ಈ ಪುಸ್ತಕಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.